1 ಮಿನಿಟ್ ಟೈಮ್ ಫ್ರೇಮ್ ಸ್ಟ್ರಾಟರ್ಜಿ. ಇದು ತುಂಬ ಈಸಿ ಆಗಿರುವಂತಹ ಸ್ಟ್ರಾಟರ್ಜಿ ಆಗಿದೆ. ಜೊತೆಗೆ 80% ವಿನ್ನಿಂಗ್ ರೇಟ್ ಇದೆ ಔಟ್ ಆಫ್ 100%ನಲ್ಲಿ. ಅಂದರೆ ಈ ಸ್ಟ್ರಾಟರ್ಜಿಯ ಮೇಲೆ ನೀವು 10 ಟ್ರೇಡ್ಗಳನ್ನು ತಗೊಂಡ್ರೆ 7ರಿಂದ 8 ಟ್ರೇಡ್ಗಳು ಪ್ರಾಫಿಟ್ನ ಕೊಟ್ಟರೆ 2ರಿಂದ 3 ಎಂಟ್ರಿಗಳು ಮಾತ್ರ ಲಾಸ್ನ ಕೊಡುತ್ತೆ. ಈ ಸ್ಟ್ರಾಟರ್ಜಿ ವರ್ಕ್ ಆಗೋದು BTC ಅಂದರೆ ಬಿಟ್ಕಾಯಿನ್ನಲ್ಲಿ, ಅದು 1 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ. ಈಗ ಈ ಸ್ಟ್ರಾಟರ್ಜಿಯ ರೂಲ್ಸ್ಗಳು ಯಾವ ಥರ ಇರುತ್ತೆ ಅಂತ ನೋಡ್ಕೊಬರೋಣ. ಮೊದಲನೇದ್ದು, ಆ ದಿನದ ಟ್ರೆಂಡ್ ಡೌನ್ ಆಗಿರಬೇಕು. ಈಗ ಇವತ್ತು ನಾವು ಎಂಟ್ರಿ ತಗೋತಾ ಇದ್ದೀವಿ ಅಂದರೆ ದಿನದ ಟ್ರೆಂಡ್ ಟೋಟಲ್ ಆಗಿ ಡೌನ್ ಟ್ರೆಂಡ್ ಆಗಿರಬೇಕಾಗುತ್ತೆ. ಎರಡನೇ ರೂಲ್ಸ್, 1 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ 3 ಸರ್ತಿ ಒಂದು ಟ್ರೆಂಡ್ ಲೈನ್ಗೆ ಸಪೋರ್ಟ್ ತಗೊಂಡು ಕ್ಯಾಂಡಲ್ಗಳಲ್ಲಿ ಮೇಲ್ಗಡೆ ಹೋಗಿರಬೇಕಾಗುತ್ತೆ. ಮೂರನೇದು, ಆ ಟ್ರೆಂಡ್ ಲೈನ್ನ ಬ್ರೇಕ್ ಆಗಿ 1 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ಬ್ರೇಕ್ ಆಗಿ ಆ ಟ್ರೆಂಡ್ ಲೈನ್ನ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಿ ಸಸ್ಟೈನ್ ಆಗಬೇಕಾಗುತ್ತೆ. ಆವಾಗ ನಮಗೆ ಡೌನ್ ಸೈಡಲ್ಲಿ ಎಂಟ್ರಿಗೆ ಪ್ಲಾನ್ನ ಮಾಡ್ಬೋದು. ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಟ್ರೇಡಿಂಗ್ ವ್ಯೂ ಚಾರ್ಟ್ನಲ್ಲೇ ಹೋಗಿ ನೋಡ್ಕೊಬರೋಣ. ಎಲ್ಲರಿಗೂ ನಮಸ್ಕಾರ. ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ನಮ್ಮ ಕನ್ನಡದಲ್ಲಿ ಕಲಿಬೇಕು ಅಂತ ಬಂದಿರೋ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಸ್ ಗೈಸ್, ಈ ಸ್ಟ್ರಾಟರ್ಜಿಯ ಪ್ರಕಾರ ನಮ್ಮದು ಯಾವ ಥರ ಒಂದು ರೂಲ್ಸ್ ಇದೆ ಅಂದರೆ, ಈ ಒಂದು ಟ್ರೆಂಡ್ ಲೈನ್ಗೆ 3 ಸರ್ತಿ ಟಚ್ ಆಗಿ ಮೇಲ್ಗಡೆ ಹೋಗಿರಬೇಕಾಗುತ್ತೆ ಮಾರ್ಕೆಟ್. ಓಕೆನಾ? ಇಲ್ಲಿ ಏನಾಗಿದೆ, ಮಾರ್ಕೆಟು 1 ಸರ್ತಿ 2 ಸರ್ತಿ 3 ಸರ್ತಿ ಟಚ್ ಆಗಿ ಮೇಲ್ಗಡೆ ಹೋಗಿದೆ. ಇಟ್ ಮೀನ್ಸ್ ಇದು 1 ಮಿನಿಟ್ ಟೈಮ್ ಫ್ರೇಮ್ನ ಟ್ರೆಂಡ್ ಲೈನ್ ಆಗಿದೆ. ಓಕೆನಾ? ಯಾವಾಗ ಇಲ್ಲಿ ಈ ಕ್ಯಾಂಡಲ್ನ ಕೆಳಗಡೆ, ಈ ಒಂದು ಟ್ರೆಂಡ್ ಲೈನ್ನ ಕೆಳಗಡೆ ಯಾವಾಗ ಕ್ಯಾಂಡಲ್ ಸಸ್ಟೈನ್ ಆಗಿ ಕ್ಲೋಸ್ ಆಗುತ್ತೋ ಆವಾಗ ನಾವು ಡೌನ್ ಸೈಡಲ್ಲಿ ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಓಕೆನಾ? ಅದು ಡೌನ್ ಸೈಡ್ ಆಗಿ ನಮ್ಮ ಪೂರ್ತಿಯಾಗಿರುವಂಥ ಕ್ಯಾಂಡಲ್ ಕ್ಲೋಸ್ ಆದರೆ ಮಾತ್ರ ವಿ ಶುಡ್ ಟೇಕ್ ಎಂಟ್ರಿ ಆನ್ ಡೌನ್ ಸೈಡ್ ಓನ್ಲಿ. ಇಲ್ಲಿಗೆ ನಾವು ಎಂಟ್ರಿನ ಪ್ಲ್ಯಾನ್ನ ಮಾಡ್ತೀವಿ. ಈ ಟ್ರೆಂಡ್ ಲೈನ್ನ ಯಾವ ಒಂದು ಕ್ಯಾಂಡಲ್ ಬ್ರೇಕ್ ಆಗಿರುತ್ತೋ ಆ ಕ್ಯಾಂಡಲ್ನ ಮೇಲ್ಗಡೆ ಸ್ವಲ್ಪ ಗ್ಯಾಪನ್ನು ಬಿಟ್ಟು ನಾವು SLನ ಇಡಬೇಕಾಗತ್ತೆ. ಅಥವಾ ಇನ್ನೂ ಸ್ವಲ್ಪ ಸೇಫಾಗಿ ನಾವು ಟ್ರೇಡ್ನ ಮಾಡ್ತೀವಿ ಅನ್ನೋದಾಗಿದೆ, ಲಾಸ್ಟ್ ಸ್ವಿಂಗ್ನ ಮೇಲ್ಗಡೆ ನಾವು ನಮ್ಮ SLನ ಇಡ್ಬೋದಾಗಿರುತ್ತೆ. ಅಂದರೆ ನಮ್ಮ ಟಾರ್ಗೆಟ್ ಕೂಡ ಇಷ್ಟಿರುತ್ತೆ. ಓಕೆನಾ? ಈಗ ಸಿಂಪಲ್ಲಾಗಿ ನಾನು ನಿಮಗೆ ಒಂದು ಲೈವ್ ಮಾರ್ಕೆಟ್ನಲ್ಲಿ ಇವಾಗ ಜಸ್ಟ್ ಈ ಒಂದು ಸ್ಟ್ರಾಟರ್ಜಿಯ ಮೇಲೆ ಇವಾಗ ಜಸ್ಟ್ ಒಂದು ಎಂಟ್ರಿ ನಮಗೆ ವರ್ಕ್ ಆಗಿದೆ. ಅದು ಯಾವ ಥರ ವರ್ಕ್ ಆಗಿದೆ ಅನ್ನೋದು ಇವಾಗ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಈಗ ಡೇ ಕ್ಯಾಂಡಲ್ಗೆ ನಾನು ಹೋಗ್ತೀನಿ. ಓಕೆನಾ? ಎಸ್, ನೀವೀಗ ಸಿಂಪಲ್ಲಾಗಿ ನೋಡ್ಬೋದು, ಇವತ್ತಿನ ಕ್ಯಾಂಡಲ್ ಏನಾಗಿದೆ, ರೆಡ್ ಕ್ಯಾಂಡಲ್ ಆಗಿದೆ. ಈ ಸ್ಟ್ರಾಟರ್ಜಿಯ ಪ್ರಕಾರ ಮೊದಲನೇ ರೂಲ್ ನಮಗೆ ಪಾಸ್ ಆಯಿತು ಇಲ್ಲಿ. ಓಕೆನಾ? ಇವತ್ತಿನ ಒಂದು ಟ್ರೆಂಡ್ ಏನಾಗಬೇಕಾಗಿರುತ್ತೆ, ಟೋಟಲ್ ಆಗಿ ಡೌನ್ ಆಗಬೇಕಾಗಿರುತ್ತೆ. ಇಲ್ಲಿ ಅದು ನಮಗೆ ಸಕ್ಸಸ್ ಆಗಿದೆ. ಓಕೆನಾ? ಇವಾಗ ನಾವು ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗಬೇಕಾಗುತ್ತೆ. 1 ಮಿನಿಟ್ ಟೈಮ್ ಫ್ರೇಮ್ ನಾನು ನೋಡಿದ ಹಾಗೆ ಆಲ್ಮೋಸ್ಟು ಟ್ರೇಡಿಂಗ್ ವ್ಯೂಗಿಂತ ಎಕ್ಸ್ನೆಸ್ ಚಾರ್ಟ್ನಲ್ಲೇ ಈ ಒಂದು ಸ್ಟ್ರಾಟರ್ಜಿ ಜಾಸ್ತಿ ವರ್ಕ್ ಆಗೋಕ್ಕೆ ನಮಗೆ ಕಾಣೋಕ್ಕೆ ಸಿಗುತ್ತೆ. ಓಕೆ, ಸಿಂಪಲ್ಲಾಗಿ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಏನಾಗಿದೆ, 1 2 3 ಸರ್ತಿಗೆ ಈ ಟ್ರೆಂಡ್ ಲೈನ್ಗೆ ರೆಸ್ಪೆಕ್ಟ್ ಆಗಿಬಿಟ್ಟು ಕ್ಯಾಂಡಲ್ಗಳು ಮೇಲ್ಗಡೆ ಹೋಗಿದೆ. ನಮ್ಮ ಎಂಟ್ರಿ ಯಾವಾಗ ಅಂದರೆ, ಈ ಒಂದು ಕ್ಯಾಂಡಲ್ಲು ಯಾವಾಗ ಈ ಒಂದು ಟ್ರೆಂಡ್ ಲೈನ್ನ ಕೆಳಗಡೆ ಯಾವಾಗ ಕ್ಯಾಂಡಲ್ ಸಸ್ಟೈನ್ ಆಗುತ್ತೋ ಆವಾಗ ನಮಗೆ ಎಂಟ್ರಿ ಸಿಗುತ್ತೆ ಅಂತ. ಇಲ್ಲಿಗೆ ಏನಾದರೂ ನಾವು ಇಫ್ ಇನ್ ಕೇಸ್ ಎಂಟ್ರಿನ ಪ್ಲ್ಯಾನ್ ಮಾಡಿದ್ರೆ ಇಷ್ಟು ನಮಗೆ ಈ ಒಂದು ಕ್ಯಾಂಡಲ್ನ, ಈ ಒಂದು ಬ್ರೇಕೌಟ್ ಕ್ಯಾಂಡಲ್ನ ಮೇಲ್ಗಡೆ ಸ್ವಲ್ಪ ಗ್ಯಾಪನ್ನು ಕೊಟ್ಬಿಟ್ಟು ನಮ್ಮ ಒಂದು SLನ ಇಡಬೇಕಾಗುತ್ತೆ. ಅಂದರೆ ನಮ್ಮ ಟಾರ್ಗೆಟ್ ಏನಿರುತ್ತೆ ಇಲ್ಲಿವರೆಗೂ ಇರುತ್ತೆ. ಅಂದರೆ ಜಸ್ಟ್ ನೀವು ನೋಡ್ತಾ ಇರ್ಬೋದು 1:1.8 ನಮಗೆ ಟಾರ್ಗೆಟ್ ಸಿಕ್ಕಿದೆ. ಇಲ್ಲಿ ನಮ್ಗೆ ಇನ್ನೂ ಸ್ವಲ್ಪ ಬೇಡ ಅಂದರೆ ಸ್ವಲ್ಪ ಮೇಲ್ಗಡೆ 1:1.5 ಟಾರ್ಗೆಟ್ ತೊಗೊಂಡು ಎಕ್ಸಿಟ್ ಕೂಡ ನಾವು ಆಗ್ಬೋದಾಗಿದೆ ಇಲ್ಲಿ. ಸೊ ಸಿಂಪಲ್ ಆಗಿರುವಂಥ ಸ್ಟ್ರಾಟರ್ಜಿ. ಇದರಲ್ಲಿ ಯಾವುದೇ ಥರದ ಇಂಡಿಕೇಟರ್ ನಾವು ಬಳಸಿಲ್ಲ, ಏನಿಲ್ಲ. ಇಟ್ಸ್ ಅ ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಆಗಿದೆ. ಓಕೆನಾ? ಇದರಲ್ಲಿ ಹೈಯೆಸ್ಟ್ ವಿನ್ನಿಂಗ್ ರೇಟ್ ಆಗಿರುವಂತಹದ್ದು ಈ ಸ್ಟ್ರಾಟರ್ಜಿ ಆಗಿದೆ. ನಾವು 10 ಟ್ರೇಡ್ಗಳನ್ನು ನಾವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಆ ಮಿನಿಮಮ್ ಏನಿಲ್ಲ ಅಂದರೂ 7ರಿಂದ 8 ಎಂಟ್ರಿಗಳು ನಮಗೆ ಪ್ರಾಫಿಟ್ ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸ್ಟ್ರಾಟರ್ಜಿನ ಯೂಸ್ ಮಾಡ್ಕೊಂಡು ನೀವು ಎಂಟ್ರಿನ ಪ್ಲ್ಯಾನ್ನ ಮಾಡ್ಬೋದಾಗಿದೆ. ಜೊತೆಗೆ ನೀವು ಯಾವುದೇ ಒಂದು ಸ್ಟ್ರಾಟರ್ಜಿನ ನೀವು ನೋಡಿದ್ರೂ ಕೂಡ ಯಾವ ಸ್ಟ್ರಾಟರ್ಜಿನೂ 100% ಆಗಿರುವಂಥ ಸ್ಟ್ರಾಟರ್ಜಿಗಳು ನಿಮಗೆ ಕಾಣೋಕ್ಕೆ ಸಿಗೋದಿಲ್ಲ. ಯಾವರೇಜ್ ಆಗಿ ಅಂದ್ರೂ ಅತಿ ಹೆಚ್ಚಂದ್ರೂ 80 to 85% ವಿನ್ನಿಂಗ್ ರೇಟ್ಸ್ ಇರುವಂತಹ ಸ್ಟ್ರಾಟರ್ಜಿಗಳು ನಮಗೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ 100% ವಿನ್ನಿಂಗ್ ರೇಟ್ ಇರುವಂಥ ಸ್ಟ್ರಾಟರ್ಜಿಗಳು ನಮಗೆ ಕಾಣೋಕ್ಕೆ ಸಿಗಲ್ಲ. ಸೊ ನಾವು ನಮ್ಮ ಒಂದು ಎಂಟ್ರಿ ಏನಾಗಿರುತ್ತೆ, ನಮ್ಮ ಒಂದು ಟಾರ್ಗೆಟ್ ಏನಾಗಿರುತ್ತೆ, ಈ ಒಂದು ಕ್ಯಾಂಡಲ್ ಮೊದಲನೇ ಕ್ಯಾಂಡಲ್ ಎಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿರುತ್ತೋ ಇಲ್ಲಿವರೆಗೂ ಮಾತ್ರ ನಮ್ಮ ಟಾರ್ಗೆಟ್ ಇರುತ್ತೆ. ಓಕೆ, ಸೊ ಈ ಥರ ಒಂದು ಪ್ಲ್ಯಾನ್ನ ಮಾಡಿ ನಾವು ಎಂಟ್ರಿಗೆ ಈ ಸ್ಟ್ರಾಟರ್ಜಿನ ಯೂಸ್ನ ಮಾಡ್ಬೋದಾಗಿದೆ.
ಈ ವಿಡಿಯೋದಿಂದ ನೀವೇನನ್ನಾದರೂ ಕಲ್ತಿದ್ದೀನಿ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಇನ್ನೂ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.